ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 8ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 8. ದುರ್ಭಗೋ ಬತಲೋಕೋಯಂ ಯದವೋ ನಿತರಾಮಪಿ ಯೇ ಸಂವಸಂತೋ ನ ವಿದುರ್ಹರಿಂ ಮೀನಾ ಇವೋಡುಪಂ. ಅನುವಾದ: ಸಕಲ ಗ್ರಹಗಳೂ ಸೇರಿದಂತೆ ಈ ಬ್ರಹ್ಮಾಂಡವು ಅತ್ಯಂತ ದೌರ್ಭಾಗ್ಯಶಾಲಿಯಾದದ್ದು. ಯದುವಂಶದವರು ಇನ್ನೂ ಹೆಚ್ಚು ದೌರ್ಭಾಗ್ಯಶಾಲಿಗಳು, ಏಕೆಂದರೆ ಮೀನು ಹೇಗೆ ಚಂದ್ರನನ್ನು ಗುರುತಿಸಲಿಲ್ಲವೋ ಹಾಗೆ ಅವರು ಶ್ರೀಹರಿಯನ್ನು ದೇವೋತ್ತಮ ಪುರುಷನೆಂದು ಗುರುತಿಸಲಿಲ್ಲ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಉದ್ಧವ ಹೇಳ್ತಾನೆ, ಈ ಇಡೀ ವಿಶ್ವದ ಸೂರ್ಯನಾದಂಥ ಶ್ರೀಕೃಷ್ಣನೇ ಅಸ್ತಂಗತನಾಗ್ಬಿಟ್ಟಿದ್ದಾನೆ, ನಮ್ಮ ಮನೇನ ಮಹಾನ್ ಕಾಲಸರ್ಪ ನುಂಗ್ ಹಾಕ್ಬಿಟ್ಟಿದೆ, ಇನ್ನು ನಮ್ಮ ಯೋಗಕ್ಷೇಮವನ್ನು ಕುರಿತು ನಾನು ನಿಮಗೆ ಹೇಳೋದೇನಿದೆ ಅಂತಂದ್ಬಿಟ್ಟು ಹೇಳ್ತಾನಲ್ವಾ. ಇಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲ ಗ್ರಹಗಳು ಸೇರ್ಕೊಂಡ ಹಾಗೆ ಈ ಬ್ರಹ್ಮಾಂಡ ಇದೆಯಲ್ಲ, ಅದು ಅತ್ಯಂತ ದೌರ್ಭಾಗ್ಯಶಾಲಿಯಾಗಿರುವಂಥದ್ದು. ಅದರಲ್ಲೂ ಯದುವಂಶದವರಿದಾರಲ್ಲ, ಅವ್ರು ಇನ್ನೂ ಹೆಚ್ಚು ದೌರ್ಭಾಗ್ಯಶಾಲಿಗಳು. ಯಾಕೆ ಅಂತಂದರೆ ಇಲ್ಲಿ ಒಂದು ಉಪಮಾನವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಮೀನು ಹೇಗೆ ಚಂದ್ರನನ್ನು ಗುರುತಿಸ್ಲಿಲ್ವೋ ಹಾಗೆ ಅವರು ಶ್ರೀಹರಿಯನ್ನ ದೇವೋತ್ತಮ ಪುರುಷನೆಂದು ಗುರುತಿಸ್ಲಿಲ್ಲ. ಅಂತಂದ್ರೆ ಏನು? ಅವನೇ ಎಲ್ಲದಕ್ಕೂ ಕಾರಣಕರ್ತನಾದಂತಹ ಭಗವಂತ ಅನ್ನೋದು ಅವ್ರಿಗೆ ಗೊತ್ತಾಗಲೇ ಇಲ್ಲ. ಅವನು ಒಬ್ಬ ಪರಮಾತ್ಮ ಅಂತ ಕೆಲವರು ನೋಡಿದ್ರೆ, ಕೆಲವರು ಅವನು ಸಾಮಾನ್ಯ ಮನುಷ್ಯ, ಏನೋ ಒಂದು ವಿಶೇಷ ಶಕ್ತಿ ಇದೆ ಅಷ್ಟೇ ಅವನಲ್ಲಿ, ಆ ರೀತಿ ನೋಡ್ತಾರೆ ಹೊರತು ಅವನೇ ಈ ಸೃಷ್ಟಿಕರ್ತ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಲಿಲ್ಲ. ಅದಕ್ಕೆ ಇಲ್ಲಿ ಮೀನಿನ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಈಗ ಗುರುಗಳು ಏನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಇಲ್ಲಿ ಮೀನಿನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರಲ್ವಾ. ಈಗ ಚಂದ್ರ ನೀರಿನಿಂದ ಉದ್ಭವ ಆಗ್ತಾನೆ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಮೀನು ಕೂಡ ನೀರಲ್ಲೇ ಇರುವಂಥದ್ದು, ಆದರೆ ಚಂದ್ರನನ್ನು ಕೂಡ ಅದು ಒಂದು ಮೀನು ಅಂತ ತಿಳ್ಕೊಳ್ಳುತ್ತಂತೆ ಮೀನು. ಯಾಕಂದರೆ ಆ ಚಂದ್ರನ ವ್ಯಾಲ್ಯೂ ಏನು, ಅವನ ಒಂದು ಅಸ್ತಿತ್ವ ಏನು ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅದಕ್ಕೆ. ನಮ್ಮ ಥರನೇ ಅದು ಒಂದು ಮೀನು, ಆದರೆ ಒಂದು ಸ್ವಲ್ಪ ಬೆಳಕಿದೆ ಅಂತ ಅಂದ್ಕೊಂಡ್ರೆ ಹೇಗಿರುತ್ತೆ. ಆ ರೀತಿ ಯದುವಂಶದಲ್ಲಿ ಕೃಷ್ಣ ಸ್ವಯಂ ಪರಮಾತ್ಮ ಭಗವಂತ ಸ್ವಯಂ ದೇವೋತ್ತಮ ಪರಮಪುರುಷ ಬಂದಿದ್ದಾನೆ. ಆದರೂ ಕೂಡ ಗುರುತಿಸೋದಕ್ಕೆ ಅವರಲ್ಲಿ ಯೋಗ್ಯತೆ ಇದ್ರೆ ಅಲ್ವಾ, ಅವರು ಗುರುತಿಸ್ಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಭಗವಾನ್ ಶ್ರೀಕೃಷ್ಣನ ದೈವಿ ಗುಣಗಳನ್ನು ಕಂಡು ಅವನನ್ನು ಗುರುತಿಸಲಾಗದ ಜಗತ್ತಿನ ದೌರ್ಭಾಗ್ಯಶಾಲಿ ಜನರ ಬಗ್ಗೆ ಉದ್ಧವನು ವ್ಯಥೆಪಟ್ಟನು. ಅಂದರೆ ಭಗವಂತ ತನ್ನ ದೈವಿ ಗುಣಗಳನ್ನು ತೋರಿಸ್ತಾನೆ, ಬೇಕಾದಷ್ಟು ಸರಿ ಲೀಲೆಗಳಲ್ಲಿ ಅವನು ಅತಿ ಮಾನುಷ ಕ್ರಿಯೆಗಳನ್ನು ಮಾಡಿ ತೋರಿಸಿರ್ತಾನಲ್ಲ, ಅದೆಲ್ಲ ದೈವಿ ಗುಣಗಳು. ಆದರೂ ಕೂಡ ಅವರಿಗೆ ಗುರುತಿಸೋದಕ್ಕಾಗಲಿಲ್ಲ ಅವನು ಭಗವಂತ ಅಂತಂದ್ಬಿಟ್ಟು. ಯಾಕೆ? ಅವರು ದೌರ್ಭಾಗ್ಯಶಾಲಿಗಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವನು ವ್ಯಥೆ ಪಡ್ತಾ ಇದ್ದಾನೆ. ಅಂತ ಭಗವಂತ ತಮ್ಮ ಮಧ್ಯ ಇದ್ರೂ ಕೂಡ ಗುರುತಿಸ್ಲಿಲ್ವಲ್ಲ ಅವರು ಅಂತಂದ್ಬಿಟ್ಟು. ದೊರೆ ಕಂಸನ ಕಾರಾಗೃಹದ ಸರಳುಗಳ ಹಿಂದೆ ಹುಟ್ಟಿದಾರಂಭದಿಂದ ಹಿಡಿದು ಅವನ ಮೌಸಲ ಲೀಲೆಯವರೆಗೆ ಶ್ರೀಕೃಷ್ಣನು ಐಶ್ವರ್ಯ, ಪರಾಕ್ರಮ, ಖ್ಯಾತಿ, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯಗಳೆಂಬ ಷಡೈಶ್ವರ್ಯಗಳಲ್ಲಿ ದೇವೋತ್ತಮ ಪುರುಷನಾಗಿ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದನಾದರೂ ಅವನು ಪರಮಪ್ರಭು ಭಗವಂತನೆಂದು ಜಗತ್ತಿನ ಮೂಢ ಜನರು ಅರ್ಥ ಮಾಡಿಕೊಳ್ಳಲಿಲ್ಲ. ಮೂಢ ಜನರು ಅವನೊಬ್ಬ ಅಸಾಧಾರಣ ಇತಿಹಾಸ ಪುರುಷನೆಂದು ಭಾವಿಸಿರಬಹುದು, ಏಕೆಂದರೆ ಅವರಿಗೆ ಭಗವಂತನೊಂದಿಗೆ ಆಪ್ತ ಸಂಬಂಧ ಇರಲಿಲ್ಲ. ನೋಡಿ, ಭಗವಂತನ ಲೀಲೆ ಎಲ್ಲಿಂದ ಶುರುವಾಗುತ್ತೆ? ಅವನು ಹುಟ್ಟುತ್ತಾನಲ್ವಾ, ಹುಟ್ಟೋದಕ್ಕೆ ಮುಂಚೆಯಿಂದಾನೇ ಶುರು ಆಗ್ಬಿಡುತ್ತೆ. ಅವನು ಹುಟ್ಟೋ ಸಮಯದಲ್ಲಿ ಏನಾಯಿತು? ಜೈಲು ತಂತಾನಾಗಿ ಅಲ್ಲಿರುವಂಥವರೆಲ್ಲ ಪ್ರಜ್ಞೆ ತಪ್ಪಿ ಬಿದೋಗ್ತಾರೆ. ಅವನು ಹುಟ್ಟಿದ ತಕ್ಷಣ ಚತುರ್ಭುಜಧಾರಿಯಾಗಿ ತನ್ನ ತಾಯಿಗೆ ಅವನು ದರ್ಶನವನ್ನ ಕೊಡ್ತಾನೆ. ಈ ರೀತಿ ಮತ್ತು ಅಲ್ಲಿಂದ ನೀರಲ್ಲಿ ವಾಸುದೇವ ತಲೆ ಮೇಲೆ ಹೊತ್ಕೊಂಡು ಬರಬೇಕಾದ್ರೆ, ಆಮೇಲೆ ಜೈಲಿನ ಸರಪಳಿಗಳು ಅವ್ರಿಗೆ ಕಟ್ಟಾಕಿರ್ತಾರಲ್ಲ ಅದೆಲ್ಲ ಕಿತ್ಕೊಳ್ಳುತ್ತೆ, ಜೈಲಿನ ಬಾಗಿಲೆಲ್ಲ ತಂತಾನಾಗೆ ತಕ್ಕೊಳ್ಳುತ್ತೆ. ಅದೆಲ್ಲ ಆಗೋದು ಹೇಗೆ? ಅದು ಭಗವಂತನ ಲೀಲೆಗಳು, ಅವನ ಒಂದು ದೈವಿ ಗುಣಗಳು ಅವೆಲ್ಲಾನು ಕೂಡ. ಆಮೇಲೆ ಅಲ್ಲಿಂದ ಬೇಕಾದಷ್ಟು ಲೀಲೆಗಳಿದೆ, ನಾವು ಅದನ್ನೆಲ್ಲ ಇವಾಗ ಹೇಳೋಕ್ಕಾಗಲ್ಲ. ಸೊ ನಮಗೆಲ್ಲ ಗೊತ್ತಿರುವಂಥದ್ದೇ ಅಲ್ವಾ ಬೇಕಾದಷ್ಟು ಲೀಲೆಗಳನ್ನು. ಅಂದರೆ ಕಾರಾಗೃಹದಿಂದ ಹಿಡಿದು
ಮೌಸಲ ಲೀಲೆ ಅಂದ್ರೆ ಏನು, ಆ ಮುಸಲಾಯುಧ ಅಂತಿರುತ್ತಲ್ಲ, ಅಂದ್ರೆ ಕೊನೆ ಗಳಿಗೆಯಲ್ಲಿ ಅವರೆಲ್ಲ ಒಬ್ಬರಿಗೊಬ್ರು ಒಡೆದಾಡ್ಕೊಂಡು ಸಾಯ್ತಾರಲ್ವಾ, ಆ ಲೀಲೆಯವರೆಗೂ ಕೂಡ ಕೃಷ್ಣ ತನ್ನ ಐಶ್ವರ್ಯವನ್ನ ತೋರಿಸಿದಾನೆ. ಷಡೈಶ್ವರ್ಯಗಳಿರುತ್ತಲ್ಲ ಭಗವಂತನಲ್ಲಿ, ಅಷ್ಟೂ ಶಕ್ತಿಗಳನ್ನು ಪ್ರದರ್ಶನ ಮಾಡಿದಾನೆ. ಅದರಲ್ಲಿ 6 ಐಶ್ವರ್ಯಗಳು ಯಾವುದು ಅಂತಂದ್ರೆ ಐಶ್ವರ್ಯ, ಪರಾಕ್ರಮ, ಖ್ಯಾತಿ, ಸೌಂದರ್ಯ, ಜ್ಞಾನ ಮತ್ತೆ ವೈರಾಗ್ಯ. ಈ 6 ಪರಿಪೂರ್ಣವಾಗಿರುತ್ತೆ. ಅದೇ ಮನುಷ್ಯರಲ್ಲಿ ಇದು ಕೆಲವೊಂದು ಮಟ್ಟಿಗೆ ಮಾತ್ರ ಇರುತ್ತೆ. ಕೆಲವರಲ್ಲಿ ಐಶ್ವರ್ಯ ಹೆಚ್ಚಿಗಿರುತ್ತೆ, ಆದರೆ ಅವ್ರು ನೋಡೋದಕ್ಕೆ ಸುಂದರವಾಗಿರೋದಿಲ್ಲ. ಕೆಲವರಿಗೆ ಪರಾಕ್ರಮ ಇರುತ್ತೆ, ಆದರೆ ಬುದ್ಧಿ ಇರೋದಿಲ್ಲ. ಕೆಲವರು ಖ್ಯಾತಿವಂತರಾಗಿರ್ತಾರೆ, ಅವರಿಗೆ ಜ್ಞಾನ ಇರೋದಿಲ್ಲ. ಕೆಲವರು ವೈರಾಗ್ಯ ಇರುತ್ತೆ, ಕೆಲವರಿಗೆ ಸೌಂದರ್ಯ ಇರೋದಿಲ್ಲ. ಹೀಗೆ ಬೇರೆ ಬೇರೆ ಒಂದೊಂದು ಎರಡೆರಡು ಗುಣಗಳು ಕೆಲವೊಂದು ಮಟ್ಟಿಗೆ ಮಾತ್ರ ನಮ್ಮಲ್ಲಿ ಇದ್ರೆ ಮನುಷ್ಯರಲ್ಲಿ, ಆ ಭಗವಂತನಲ್ಲಿ 6 ಐಶ್ವರ್ಯಗಳು ಕೂಡ ಸಂಪೂರ್ಣವಾಗಿರತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಅಂಥ ಭಗವಂತ ಎಷ್ಟು ಸರಿ ತನ್ನ ಈ ಐಶ್ವರ್ಯಗಳನ್ನ ಪ್ರದರ್ಶನ ಮಾಡಿದ್ರು ಕೂಡ ಅವನು ಭಗವಂತ ಅಂತನ್ಬಿಟ್ಟು ಆ ಜಗತ್ತಿನ ಮೂಢ ಜನರಿಗೆ ಗೊತ್ತೇ ಆಗಲಿಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅವನೊಬ್ಬ ಅಸಾಧಾರಣ, ಅಂದರೆ ಸಾಧಾರಣ ಮನುಷ್ಯನಿಗಿಂತ ಒಂದು ವಿಶೇಷತೆ ಇರುವಂಥವನು. ಅವನೊಬ್ಬ ಇತಿಹಾಸ ಪುರುಷ, ಅಂದರೆ ಅಸಾಧಾರಣ ಇತಿಹಾಸ ಪುರುಷ ಅಂತ ಅಂದ್ಕೊಂಡಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಭಗವಂತನ ಜೊತೆ ಆಪ್ತ ಸಂಬಂಧ ಇರಲಿಲ್ಲ, ಯಾರಿಗೂ ಕೂಡ ಇರಲಿಲ್ಲ. ಕೆಲವರಿಗೆ ಮಾತ್ರ ಇತ್ತು ಅಷ್ಟೇನೆ. ಅದಕ್ಕೂ ದುರದೃಷ್ಟಶಾಲಿಗಳು ಅಂತಂದ್ರೆ ಭಗವಂತನ ಕುಟುಂಬದ ಸದಸ್ಯರು ಮತ್ತು ಯದುವಂಶದ ಸದಸ್ಯರು ಸದಾಕಾಲ ಭಗವಂತನ ಸಾನ್ನಿಧ್ಯದಲ್ಲಿದ್ದೂ ಅವರಿಗೆ ಅವನನ್ನು ದೇವೋತ್ತಮ ಪರಮಪುರುಷನೆಂದು ಗುರುತಿಸಲಾಗಲಿಲ್ಲ. ನೋಡಿ, ಅವನು ಇದ್ದಾಗ ಜಗತ್ತಲ್ಲಿದ್ದಂಥ ಜನಗಳು ಎಷ್ಟು ಮೂಢರು ಅಂತಂದ್ರೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರಿಗಿಂತ ಮೂಢರು ಯಾರು ಅಂತಂದ್ರೆ ಅವನ ವಂಶದವರು, ಅವನ ಜೊತೆನಲ್ಲೇ ಇದ್ದಂಥವ್ರು, ಅವರ ಕುಟುಂಬದ ಸದಸ್ಯರಿರ್ತಾರಲ್ಲ, ಕುಟುಂಬದ ಸದಸ್ಯರಿಗೆ ಕೃಷ್ಣನ ಜೊತೆ ತುಂಬ ಸಮಯ ಸಿಗುತ್ತೆ ಅವ್ರ ಜೊತೆ ಇರೋದಕ್ಕಾದ್ರೆ ಅವರು ಅಂದರೆ ಯದುವಂಶದ ಸದಸ್ಯರು, ಅವರು ಕೂಡ ಅವನನ್ನು ಗುರುತಿಸ್ಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನ ಜೊತೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ಅವನು ದೇವೋತ್ತಮ ಪರಮ ಪುರುಷ ಅಂತಂದ್ಬಿಟ್ಟು ಗುರುತಿಸೋದಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಉದ್ಧವನು ತನ್ನ ಅದೃಷ್ಟವನ್ನು ಹಳಿದುಕೊಂಡನು, ಏಕೆಂದರೆ ಕೃಷ್ಣನೇ ದೇವೋತ್ತಮ ಪರಮಪುರುಷನೆಂದು ತಿಳಿದು ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸಲು ಅವನಿಂದ ಆ ಅವಕಾಶವನ್ನು ಉಪಯೋಗಿಸಿಕೊಳ್ಳಲಾಗಲಿಲ್ಲ. ಅವನು ತನ್ನದೂ ಸೇರಿದಂತೆ ಪ್ರತಿಯೊಬ್ಬರ ದೌರ್ಭಾಗ್ಯಕ್ಕಾಗಿ ವ್ಯಥೆಪಟ್ಟನು. ಇಲ್ಲಿ ಉದ್ಧವ ಬೇರೆಯವರಿಗೂ ಹೇಳ್ತಾ ಇಲ್ಲ, ತನಗೆ ತಾನು ಹೇಳ್ಕೊಳ್ತಾ ಇದ್ದಾನೆ. ಅಂದ್ರೆ ನನ್ನ ಅದೃಷ್ಟನೂ ಸರಿಯಾಗಿಲ್ಲ. ಯಾಕೆ ಅಂತಂದ್ರೆ ಭಗವಂತ ಈ ಭೂಮಿ ಮೇಲಿದ್ದು ನಮಗಿಷ್ಟು ಹತ್ರವಾಗಿದ್ರು ನಾನು ಭಗವಂತನ ಸೇವೆ ಮಾಡೋಕ್ಕಾಗ್ಲಿಲ್ವಲ್ಲ, ಆ ಒಂದು ಅವಕಾಶವನ್ನ ನಾನು ಉಪಯೋಗಿಸ್ಕೊಳಕ್ಕಾಗ್ಲಿಲ್ವಲ್ಲ ಅಂತಂದ್ಬಿಟ್ಟು ತನ್ನ ದೌರ್ಭಾಗ್ಯಕ್ಕೆ ಅವನು ವ್ಯಥೆ ಪಟ್ಕೊಳ್ತಾನೆ. ಭಗವಂತನ ಪರಿಶುದ್ಧ ಭಕ್ತನು ತಾನೇ ಅತ್ಯಂತ ದುರದೃಷ್ಟಶಾಲಿ ಎಂದು ಭಾವಿಸುತ್ತಾನೆ. ಅದಕ್ಕೆ ಕಾರಣ ಭಗವಂತನಲ್ಲಿ ವಿಪರೀತವಾದ ಪ್ರೀತಿ. ಅದು ವಿರಹ ತಾಪದ ದಿವ್ಯ ಲಕ್ಷಣಗಳಲ್ಲಿ ಒಂದು. ಈಗ ಪರಿಶುದ್ಧ ಭಕ್ತರು ಏನು ಮಾಡ್ತಾರೆ, ಭಗವಂತನ ಜೊತೆ ಇರೋಕ್ಕಾಗಲಿಲ್ಲ, ಅವನಿಗೆ ಸೇವೆ ಮಾಡೋಕ್ಕಾಗಲಿಲ್ಲ ಅಂತವರು ತುಂಬ ದುರದೃಷ್ಟಶಾಲಿಗಳು ನಾವು ಅಂತ ಅಂದ್ಕೊಳ್ತಾರೆ. ಯಾಕೆ ಅಂತಂದರೆ ಅವರಲ್ಲಿ ಭಗವಂತನಲ್ಲಿರುವಂಥ ಅತೀವವಾದಂಥ ಪ್ರೀತಿ, ಅದು ಅವನನ್ನು ಬಿಟ್ಟಿರೋದಕ್ಕಾಗಲ್ವಲ್ಲ, ಅಂದರೆ ವಿರಹ ಅಂತ ಹೇಳ್ತೀವಲ್ವ, ಆ ಒಂದು ದಿವ್ಯ ಲಕ್ಷಣಗಳಲ್ಲಿ ಅದು ಕೂಡ ಒಂದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ಅನ್ನೋದು ಒಂದು ವಿಶೇಷತೆಯಿಂದ ಕೂಡಿರುತ್ತೆ. ನಾವು ಅದನ್ನ ಕೇಳಿದಾಗ ನಮಗೆ ಗೊತ್ತಾಗೋದಿಲ್ಲ, ಅದನ್ನ ನಾವು ಅನುಭವಿಸ್ತೀವಲ್ವ ಒಂದು ಚಿಕ್ಕದಾಗಿ, ಆವಾಗ ನಮಗೆ ಅದರ ಆನಂದ ಏನು ಅಂತ ಗೊತ್ತಾಗುತ್ತಲ್ವ. ಆಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದು ನಮಗೆ ರಿಯಲ್ ಆಗಿ ಅದರದ್ದು ಅನುಭವ, ಅಂದರೆ ಆ ಒಂದು ಫೀಲಿಂಗ್ ಏನು ಅನ್ನೋದು ನಮಗೆ ಗೊತ್ತಾಗೋದು, ಆಯ್ತಾ. ಆದರೆ ಹೀಗೂ ಇರುತ್ತೆ ಅಂತ ಕೇಳ್ತಾ ಇದ್ದಾಗ ಅಟ್ಲೀಸ್ಟು ನಮಗೂ ಒಂದಲ್ಲ ಒಂದು ದಿವಸ ಅದು ಆಗುತ್ತೆ. ಚಂದ್ರನು ಕ್ಷೀರಸಾಗರದಲ್ಲಿ ಹುಟ್ಟಿದನೆಂದು ಅಪೌರುಷೇಯ ಧರ್ಮಗ್ರಂಥಗಳಿಂದ ತಿಳಿದು ಬಂದಿದೆ. ಊರ್ಧ್ವ ಗ್ರಹಗಳಲ್ಲಿ ಕ್ಷೀರಸಾಗರವಿದೆ. ಅಲ್ಲಿ ಪರಮಾತ್ಮನಾಗಿ ಪ್ರತಿ ಜೀವಿಯ ಹೃದಯವನ್ನು ನಿಯಂತ್ರಿಸುವ ಭಗವಾನ್ ವಿಷ್ಣುವು ಕ್ಷೀರೋದಕಶಾಹಿ ವಿಷ್ಣುವಾಗಿ ವಾಸ ಮಾಡುತ್ತಿದ್ದಾನೆ. ಸಮುದ್ರದ ಉಪ್ಪು ನೀರಿನ ಅನುಭವದಿಂದಾಗಿ ಕ್ಷೀರಸಾಗರದ ಅಸ್ತಿತ್ವವನ್ನು ನಂಬದವರು ವಿಶ್ವವನ್ನು ಗೋ ಎಂದರೆ ಗೋವು ಎಂದು ಕರೆಯಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು.
ಗೋಮೂತ್ರವು ಉಪ್ಪುಪ್ಪಾಗಿರುತ್ತದೆ ಮತ್ತು ಆಯುರ್ವೇದ ಔಷಧಿಗಳ ಪ್ರಕಾರ ಗೋಮೂತ್ರ ಪಿತ್ತಕೋಶದ ವ್ಯಾಧಿಯಿಂದ ನರಳುತ್ತಿರುವ ರೋಗಿಗಳ ಚಿಕಿತ್ಸೆಗೆ ಪರಿಣಾಮಕಾರಿ. ಅಂತಹ ರೋಗಿಗಳಿಗೆ ಹಸುವಿನ ಹಾಲಿನ ಸವಿಯ ಅನುಭವ ಇರುವುದಿಲ್ಲ, ಏಕೆಂದರೆ ಪಿತ್ತಕೋಶದ ವ್ಯಾಧಿ ಇರುವ ರೋಗಿಗಳಿಗೆ ಹಸುವಿನ ಹಾಲನ್ನು ಕೊಡುವುದಿಲ್ಲ. ಆದರೆ ಪಿತ್ತಕೋಶದ ರೋಗಿಯು ಹಾಲಿನ ಸವಿ ಉಂಡಿಲ್ಲವಾದರೂ ಗೋವಿನಲ್ಲಿ ಹಾಲೂ ಇದೆ ಎಂಬುದನ್ನು ತಿಳಿದಿರಬಹುದು. ಅಂತೆಯೇ ಉಪ್ಪು ನೀರಿನ ಸಾಗರ ಇರುವ ಈ ಪುಟ್ಟ ಗ್ರಹದ ಅನುಭವ ಮಾತ್ರ ಹೊಂದಿರುವ ಜನರು ಅಪೌರುಷೇಯ ಧರ್ಮಗ್ರಂಥಗಳಿಂದ ತಾವು ಕಾಣದಿದ್ದರೂ ಕ್ಷೀರಸಾಗರವೆಂಬುದು ಒಂದಿದೆ ಎಂಬುದನ್ನು ಅರಿತುಕೊಳ್ಳಬೇಕು. ಈ ಕ್ಷೀರಸಾಗರದಿಂದ ಚಂದ್ರನು ಜನಿಸಿದನು. ನೋಡಿ, ಇಲ್ಲಿ ಗುರುಗಳು ಚಂದ್ರ ಕ್ಷೀರಸಾಗರದಲ್ಲಿ ಹುಟ್ಟಿದಾನೆ ಅಂತನ್ಬಿಟ್ಟು ನಮ್ಮ ಧರ್ಮಗ್ರಂಥಗಳಲ್ಲಿ ಹೇಳಿದಾರಲ್ವಾ, ಆ ಒಂದು ಕ್ಷೀರಸಾಗರದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಅರ್ಥ ಮಾಡ್ಕೊಳ್ಳಿ ಅಂತನ್ಬಿಟ್ಟು. ಊರ್ಧ್ವ ಗ್ರಹಗಳಲ್ಲಿ, ಈ ಭೂಲೋಕ ಅಲ್ಲ, ಊರ್ಧ್ವ ಗ್ರಹಗಳಿದೆಯಲ್ಲ, ಅಲ್ಲಿ ಕ್ಷೀರಸಾಗರ ಅನ್ನೋದು ಒಂದಿದೆ. ಅಲ್ಲಿ ಪರಮಾತ್ಮ ಪ್ರತಿಯೊಂದು ಜೀವಿಯ ಹೃದಯವನ್ನ ನಿಯಂತ್ರಣ ಮಾಡ್ತಾನಲ್ಲ, ಇದರ ಬಗ್ಗೆ ಎಲ್ಲ ನಾವು ಹಿಂದಿನ ಒಂದು ಸ್ಕಂದಗಳಲ್ಲಿ ತಿಳ್ಕೊಂಡಿದೀವಿ. ಭಗವಂತನಾದಂಥ ವಿಷ್ಣು ಕ್ಷೀರೋದಕಶಾಹಿ ವಿಷ್ಣುವಾಗಿ ವಾಸ ಮಾಡ್ತಾನೆ ಅಂತನ್ಬಿಟ್ಟು. ಸಮುದ್ರದ ಉಪ್ಪು ನೀರಿರುತ್ತಲ್ಲ, ಈಗ ಸಮುದ್ರ ಹೇಗಿರುತ್ತೆ, ಉಪ್ಪು ನೀರಾಗಿರುತ್ತೆ, ಅದರ ಅನುಭವ ಇರೋದ್ರಿಂದ ನಮಗೇನು ಉಪ್ಪು ನೀರಿನ ಸಮುದ್ರವನ್ನ ನೋಡಿ ಅಷ್ಟೇ ನಮಗೆ ಗೊತ್ತಿರೋದು ಅಲ್ವಾ. ಕ್ಷೀರಸಾಗರ ಇದೆ ಅಂತಂದ್ರೆ ಅದನ್ನು ನಾವು ನಂಬೋದೇ ಇಲ್ಲ. ಅದಕ್ಕೆ ಅದನ್ನು ಯಾರು ಆ ಕ್ಷೀರಸಾಗರದ ಅಸ್ತಿತ್ವವನ್ನ ನಂಬದೇ ಇರ್ತಾರೋ ಅವರು ವಿಶ್ವವನ್ನ ಗೋ ಅಂತ ಕರೀತಾರೆ, ಅಂದ್ರೆ ಗೋವು ಅಂತ ಕರೀತಾರೆ ಅನ್ನೋದನ್ನ ಇದರಿಂದ ತಿಳ್ಕೋಬೇಕು. ಈಗ ಗೋ ಅಂತಂದ್ರೆ ಗೋವು, ಆ ಗೋವಿನ ಮೂತ್ರ ಇರುತ್ತಲ್ಲ ಅದು ಉಪ್ಪಾಗಿರುತ್ತೆ. ಆಮೇಲೆ ಆ ಒಂದು ಗೋಮೂತ್ರ ಇದೆಯಲ್ಲ, ಅದನ್ನ ಆಯುರ್ವೇದದ ಔಷಧಿಗಳ ಪ್ರಕಾರ ಪಿತ್ತಕೋಶದ ವ್ಯಾಧಿಯಿಂದ ನರಳ್ತಾ ಇರುವಂತ ರೋಗಿಗೆ ಅದನ್ನ ಚಿಕಿತ್ಸೆಗೋಸ್ಕರ ಕೊಡ್ತಾರೆ. ಅದರಿಂದ ಅವರಿಗೆ ಒಂದು ವಾಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಅಂದ್ರೆ ಪಿತ್ತಕೋಶದ ವ್ಯಾಧಿ ಯಾರಿಗಿರುತ್ತೋ ಅವರಿಗೆ ಹಸುವಿನ ಹಾಲನ್ನ ಕೊಡೋದಿಲ್ಲ, ಅವರು ಅದನ್ನ ಟೇಸ್ಟು ಕೂಡ ನೋಡೋದಿಲ್ಲ, ಅದರ ಅನುಭವ ಇರೋದಿಲ್ಲ. ಅಂದ್ರೆ ಗೋವಿನಲ್ಲಿ ಹಾಲು ಇದೆ ಅಂತ ಅವನಿಗೆ ಗೊತ್ತಿರುತ್ತಲ್ವಾ. ಈಗ ಗೋಮೂತ್ರದ ಒಂದು ರುಚಿಯನ್ನ ಅವನು ನೋಡಿರ್ತಾನೆ, ಗೋಮೂತ್ರವನ್ನ ಅವನು ಔಷಧಿಯ ರೂಪದಲ್ಲಿ ತಗೊಂಡಿರ್ತಾನೆ, ಅದಕ್ಕೆ ಅವನಿಗೆ ಅದರ ಸವಿ ಗೊತ್ತಿರುತ್ತೆ ಹೊರತು ಆದ್ರೆ ಹಾಲನ್ನ ಅವನಿಗೆ ಕೊಡೋದಿಲ್ಲ. ಯಾಕಂದ್ರೆ ಪಿತ್ತಕೋಶದ ರೋಗ ಇರೋರು ಹಾಲನ್ನ ತಗೋಬಾರ್ದು ಅಂತಿದೆ ಆಯುರ್ವೇದದ ಪ್ರಕಾರ. ಸೊ ಅದರ ಟೇಸ್ಟ್ ಅವನಿಗೆ ಗೊತ್ತಿಲ್ಲ. ಆದ್ರೂ ಕೂಡ ಗೋವಿನಲ್ಲಿ ಗೋಮೂತ್ರ ಅಷ್ಟೇ ಅಲ್ಲ, ಹಾಲು ಕೂಡ ಇದೆ ಅಥವಾ ಅದು ಸಿಗತ್ತೆ ಅನ್ನೋದು ಅವನಿಗೆ ಗೊತ್ತಿರುತ್ತಲ್ವಾ. ಅದೇ ರೀತಿ ಉಪ್ಪು ನೀರಿನ ಸಾಗರ ಇರುವಂತ ಈ ಪುಟ್ಟ ಗ್ರಹ, ಅಂದ್ರೆ ಈ ಒಂದು ಭೂಗ್ರಹ ಇದೆಯಲ್ಲ, ಇದು ಚಿಕ್ಕದಾಗಿರುವಂಥದ್ದು. ಇದಕ್ಕಿಂತ ದೊಡ್ಡ ದೊಡ್ಡ ಗ್ರಹಗಳು ಬೇಕಾದಷ್ಟು ಇದೆ. ಇಲ್ಲಿ ಅದರ ಅನುಭವ ಮಾತ್ರ ಇದೆ. ಆದ್ರೆ ನಾವು ಏನ್ ಮಾಡ್ತೀವಿ, ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಕ್ಷೀರಸಾಗರ ಕೂಡ ಇದೆ ಅಂತ ಹೇಳಿದಾಗ ಹೌದು ಅದು ಇರಬಹುದು, ಯಾಕಂದ್ರೆ ಇಲ್ಲಿ ಉಪ್ಪು ನೀರಿನ ಸಮುದ್ರ ಇದೆ ಅಂತಂದ್ಮೇಲೆ ಆ ರೀತಿಯ ಒಂದು ಗ್ರಹದಲ್ಲಿ ಅದು ಇರಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ಕ್ಷೀರಸಾಗರದಲ್ಲಿ ಚಂದ್ರ ಹುಟ್ಟಿರುವಂಥದ್ದು. ಆದರೆ ಕ್ಷೀರಸಾಗರದಲ್ಲಿದ್ದ ಮೀನಿಗೆ ಚಂದ್ರ ಮತ್ತೊಂದು ಮೀನಲ್ಲ, ಅವನು ತಮಗಿಂತ ಭಿನ್ನ ಎಂಬುದನ್ನು ಗುರುತಿಸಲಾಗಲಿಲ್ಲ. ಮೀನು ಚಂದ್ರನನ್ನು ತಮ್ಮೊಳಗೊಬ್ಬ ಅಥವಾ ಸ್ವಲ್ಪ ಪ್ರಕಾಶಮಾನನಿರಬಹುದು ಹೊರತು ಹೆಚ್ಚೇನೂ ಅಲ್ಲ ಎಂದೇ ಭಾವಿಸಿತು. ಭಗವಾನ್ ಶ್ರೀಕೃಷ್ಣನನ್ನು ಗುರುತಿಸದವರು ಈ ಮೀನಿನಂತೆಯೇ ಅವರು ಅವನನ್ನು ತಮ್ಮೊಳಗೊಬ್ಬ ಎಂದು ಪರಿಗಣಿಸುತ್ತಾರೆ. ಐಶ್ವರ್ಯ, ಬಲ ಇತ್ಯಾದಿಗಳಲ್ಲಿ ಅಧಿಕನಾಗಿದ್ದರೂ ಅವನು ತಮ್ಮೊಳಗೊಬ್ಬ ಎಂದೇ ಭಾವಿಸುತ್ತಾರೆ. ಈಗ ಕ್ಷೀರಸಾಗರದಲ್ಲಿ ಚಂದ್ರ ಹುಟ್ಟುತ್ತಾನೆ ಅಂತ ಹೇಳಿದ್ರಲ್ವಾ, ಆ ಕ್ಷೀರಸಾಗರದಲ್ಲಿರುವಂತ ಮೀನಿರುತ್ತಲ್ಲ ಅದಕ್ಕೆ ಆ ಚಂದ್ರನ ಬಗ್ಗೆ ಗೊತ್ತಿಲ್ಲ, ಆಯ್ತಾ. ಅದೇನ್ ಅನ್ಕೊಳ್ಳುತ್ತೆ, ಆ ಚಂದ್ರ ಕೂಡ ನಮ್ಮೊಳಗೆ ಒಬ್ಬ, ಅಂದ್ರೆ ನಮ್ಮ ತರಾನೇ ಅವನು, ಆದ್ರೆ ಏನೋ ಸ್ವಲ್ಪ ಅವನಿಗೆ ಪ್ರಕಾಶ ಅನ್ನೋದು ಇದೆ, ಅಂದ್ರೆ ಆ ಒಂದು ಬೆಳಕು ಅನ್ನೋದು ಅವನಿಗಿದೆ ಹೊರತು ಇನ್ನೇನು ಹೆಚ್ಚು ಇಲ್ಲ ಅಂತ ತಿಳ್ಕೊಳ್ಳುತ್ತೆ.
ಈಗ ಚಂದ್ರನಿಗೂ ಮೀನಿಗೂ ಹೋಲಿಕೆ ಮಾಡೋದಕ್ಕಾಗುತ್ತಾ? ಆದರೆ ಅದು ಆ ರೀತಿ ಯೋಚನೆ ಮಾಡುತ್ತೆ, ಯಾಕಂದರೆ ಅದು ಯಾವತ್ತೂ ನೋಡಿರಲ್ವಲ್ಲ ಬೇರೆ ಏನನ್ನು. ಸೊ ನಮ್ಮ ಹಾಗೆ ಅದೂ ಅಂತ ತಿಳ್ಕೊಳ್ತಾರಲ್ಲ, ಅದೇ ರೀತಿ ಭಗವಂತ ಶ್ರೀಕೃಷ್ಣನನ್ನು ಕೂಡ ಯಾರು ಗುರುತಿಸೋದಿಲ್ವೋ ಅವರು ಮೀನಿನ ಹಾಗೇನೆ ಅಂತ, ಅಂದರೆ ಅವರ ಬುದ್ಧಿಮಟ್ಟ ಹಾಗಿದೆ ಅಂತ ಅಂದ್ಬಿಟ್ಟು ಅವರು ಕೂಡ ಹೇಗೆ ಅಂದ್ಕೊಳ್ತಾರೆ ಅಂತಂದರೆ ಅವನು ನಮ್ಮ ಹಾಗೆ ಒಬ್ಬ ಮನುಷ್ಯ, ನಮ್ಮ ಥರನೇ ಅವನು ಅಂತ ತಿಳ್ಕೊಳ್ತಾರೆ. ಅವನು ಎಷ್ಟೇ ಸರಿ ತನ್ನ ಐಶ್ವರ್ಯಗಳನ್ನು, ಬಲವನ್ನು ಎಲ್ಲ ತೋರಿಸ್ತಾನವನು ಅಲ್ವಾ, ಈಗಾದರೂ ತಿಳ್ಕೊಳ್ಳಿ ಅಂತಂದ್ಬಿಟ್ಟು. ಆದರೆ ಅಷ್ಟೊಂದು ಅವ್ರಿಗೆ ಅರ್ಹತೆನೇ ಇಲ್ಲ, ಆ ಒಂದು ಯೋಗ್ಯತೆ ಇಲ್ಲ. ಅದಕ್ಕೆ ಅವರು ಹೇಗೆ ನಾವು ಹಾಗೆ ಅವನು ಅಂತ ತಿಳ್ಕೊಳ್ತಾರೆ. ಭಗವದ್ಗೀತೆಯು ಇಂತಹ ಮೂರ್ಖ ಜನರನ್ನು ಅತ್ಯಂತ ದೌರ್ಭಾಗ್ಯರೆಂದು ದೃಢಪಡಿಸುತ್ತದೆ. ನೋಡಿ, ಭಗವದ್ಗೀತೆಯಲ್ಲಿ ಭಗವಂತ 9ನೇ ಅಧ್ಯಾಯ 11ನೇ ಶ್ಲೋಕದಲ್ಲಿ ಅವನೇ ಹೇಳ್ಬಿಟ್ಟಿದ್ದಾನೆ. ಏನು ಆ ಶ್ಲೋಕ ಅಂತಂದರೆ, ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಅಂದರೆ ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರಿದಾರಲ್ಲ, ಅವರು ನನ್ನನ್ನು ಅಪಹಾಸ್ಯ ಮಾಡ್ತಾರೆ. ಇರುವುದೆಲ್ಲರ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಕೃತಿ ಅವರಿಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಅವರು ಮೂಢರು ಅಂತ ಅವನೇ ಹೇಳಿದಾನಲ್ವಾ. ಅಂಥವರು ನನ್ನನ್ನು ಒಪ್ಕೊಳ್ಳೋದಿಲ್ಲ, ನಾನು ಭಗವಂತ ಅನ್ನೋದನ್ನು ಕೂಡ ಅವರು ಒಪ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಸ್ವಯಂ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.